ನಮಸ್ತೆ ವೀಕ್ಷಕರೇ, ನಾಳೆ ವೈಕುಂಠ ಏಕಾದಶಿ ಇದೆ. ಇದು ತುಂಬಾ ವಿಶೇಷ ಯೋಗದಲ್ಲಿ ವಿಶೇಷ ದಿನದಂದು ಬಂದಿರುವಂಥದ್ದು. ಅದರಲ್ಲೂ ಈ ಧನುರ್ಮಾಸದಲ್ಲಿ ಬಂದಿರುವಂಥದ್ದು ಈ ವೈಕುಂಠ ಏಕಾದಶಿ. ಪ್ರತಿ ವರ್ಷವೂ ಧನುರ್ಮಾಸದಲ್ಲೇ ಬರುವಂಥ ವೈಕುಂಠ ಏಕಾದಶಿ. ಇದು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಅಂದರೆ ಮುಕ್ಕೋಟಿ ದೇವತೆಗಳು ಈ ವೈಕುಂಠಕ್ಕೆ ಹೋಗಿ ಏಕಾದಶಿನ ಆಚರಣೆ ಮಾಡುವಂಥದ್ದು. ಮತ್ತು ಲಕ್ಷ್ಮೀನಾರಾಯಣರಿಗೆ ಪೂಜೆ ಸಲ್ಲಿಸುವಂಥದ್ದು. ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ಹೋಗಿ ಲಕ್ಷ್ಮೀನಾರಾಯಣ ಪೂಜೆ, ಆರಾಧನೆ, ಮಂತ್ರ ಇದೆಲ್ಲ ಮಾಡುವಂಥದ್ದು ನಾಳೆ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯಲ್ಲಿ ನೀವು ಮಾಡುವಂಥ ಪೂಜೆ, ಪರಿಕ್ರಮ, ಅಭಿಷೇಕ, ಮಂತ್ರ ಇದೆಲ್ಲ ನಿಮಗೆ ಯಥೇಚ್ಛವಾಗಿ ಪುಣ್ಯ ದೊರಕುವಂಥದ್ದು. ನೋಡಿ, ಮನುಷ್ಯ ಜನ್ಮ ಅನ್ನೋದು ಸುಮ್ಮನೆ ಸಿಗೋದಿಲ್ಲ. ನೀವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೇ ಈ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರ. ಮನುಷ್ಯರಾಗಿ ಹುಟ್ಟೋದು ಅಂದರೆ ಸಾಮಾನ್ಯ ಅಲ್ಲ. ನೀವು ಪುಣ್ಯ ಮಾಡಿಲ್ಲ ಅಂದರೆ, ನೀವು ಹೋದ ಜನ್ಮದಲ್ಲಿ ಪುಣ್ಯ ಇಲ್ಲ ಅಂದರೆ ನೀವು ಒಂದು ಕಪ್ಪೆಯಾಗಿ, ಒಂದು ಹಾವಾಗಿ, ಇಲ್ಲ ಒಂದು ನಾಯಿಯಾಗಿ, ಒಂದು ಕೀಟ ಆಗಿ, ಒಂದು ಪ್ರಾಣಿಯಾಗಿ ಜನಿಸ್ತಿದ್ರ. ನೀವು ಪುಣ್ಯ ಮಾಡಿರೋದ್ರಿಂದ ಮನುಷ್ಯರಾಗಿ ಹುಟ್ಟಿದ್ದೀರ. ನೋಡಿ, ಮನುಷ್ಯ ಆಗಿ ಹುಟ್ಟೋದು ಅಂದರೆ ಮನುಷ್ಯನಿಗೆ ಎಲ್ಲ ಬುದ್ಧಿ ಇರುತ್ತೆ, ಎಲ್ಲ ಚಾತುರ್ಯಗಳಿರುತ್ತೆ, ತನ್ನ ಕೆಲಸ ತಾನೇ ಮಾಡ್ಕೊಳ್ಳೋವಂಥ ಶಕ್ತಿ ಕೊಟ್ಟಿರುತ್ತೆ ಆ ದೇವರು. ಇದು ತುಂಬ ಒಂದು ಪುಣ್ಯಕರ. ಆದ್ದರಿಂದ ನೀವು ಈ ಜನ್ಮದಲ್ಲಿ ನೀವು ಮಾಡುವಂಥ ಪುಣ್ಯ ಸತ್ಕರ್ಮಗಳೆಲ್ಲ ನಿಮಗೆ ಈ ಪಾಸ್ಟಲ್ಲಿ ಏನು ಮಾಡಿದ್ದೀರಾ, ನೀವು ಹಿಂದಿನ ಜನ್ಮದಲ್ಲಿ, ಈಗ ಮನುಷ್ಯ ಆಗಿ ಏನು ಮಾಡಿದ್ದೀರಾ, ಮನುಷ್ಯ ಆಗಿ ಹುಟ್ಟಿ ಏನೇನು ಕರ್ಮಗಳನ್ನ ನಿಮಗೆ ಗೊತ್ತಿಲ್ಲದೇ ನೀವು ಮಾಡಿರುವಂಥ ಕರ್ಮಗಳಿರುತ್ತೆ. ಅದರಿಂದ ನೀವು ಎಲ್ಲರೂ ಈ ಏಕಾದಶಿ, ವಿಶೇಷವಾಗಿ ಏಕಾದಶಿ ಆಚರಣೆ ಮಾಡೋದರಿಂದ ನಿಮ್ಮ ಎಲ್ಲ ಪಾಪ ಕರ್ಮಗಳೆಲ್ಲ ನಶಿಸಿ ಹೋಗುತ್ತೆ. ಅದರಿಂದ ನಾಳೆ ದಿವಸ ನೀವೆಲ್ಲರೂ ಉಪವಾಸ ಆಚರಣೆ ಮಾಡಿ ಬರೀ ಹಾಲು, ಹಣ್ಣು, ಹಂಪಲುಗಳನ್ನ ತಗೊಳ್ಳಿ. ವಯಸ್ಸಾದವರು ಮಾಡೋಕ್ಕಾಗೋದಿಲ್ಲ, ಮತ್ತು 12 ವರ್ಷಕ್ಕಿಂತ ಕಮ್ಮಿ ಏಜಲ್ಲಿರುವಂಥ ಮಕ್ಕಳುಗಳು ಮಾಡೋಕ್ಕಾಗೋದಿಲ್ಲ. ಅದರಿಂದ ಹುಷಾರಿಲ್ಲದೆ ಇರೋರು ಏನೂ ಮಾಡೋದು ಬೇಡ. ಅವರು ಲೈಟಾಗಿ ಏನಾದರೂ ಒಂದು ಸ್ವಲ್ಪ ಅವಲಕ್ಕಿ, ಖಾರ ಅವಲಕ್ಕಿ ಆ ಥರ ತಿಂದರೆ ಪರವಾಗಿಲ್ಲ. ತೀರಾ ಏನು ಮಾಡೋದೇನು ಬೇಡ. ಏಕೆ ಅಂದರೆ ಮಾಡೋ ಶಕ್ತಿ ಅವರಲ್ಲಿ ಇರೋದಿಲ್ಲ. ಅದರಿಂದ ಬೇಡ. ಒಂದು ಸ್ವಲ್ಪ ಕಾಫಿ ಏನಾದರೂ ಕುಡ್ಕೊಂಡಿದ್ರೆ ಸಾಕು. ಅವಲಕ್ಕಿ ಈ ರೀತಿ. ನೋಡಿ, ಇವತ್ತು ಗುರುವಾರ ದಿನ ಏಕಾದಶಿ ಶುರು ಆಗುತ್ತೆ. ನಾಳೆ ದ್ವಾದಶಿ ಏಕಾದಶಿ. ಅಂದರೆ ದ್ವಾದಶಿಯಲ್ಲಿ ಮಾಡುವಂಥ ಏಕಾದಶಿನೇ ತುಂಬ ವಿಶೇಷ ಇರೋದು. ಮತ್ತು ನಾಡಿದ್ದು 11ನೇ ತಾರೀಕು ಪಾರಾಯಣ ಟೈಮ್ ಇರುತ್ತೆ. ಬೆಳಗ್ಗೆ 8:30 ಒಳಗಡೆ ನೀವು ಪಾರಾಯಣ ಮಾಡ್ಕೋಬೇಕು. ಅಂದರೆ ಉಪವಾಸ ಮುರಿಯೋ ದಿನ. ಏಕಾದಶಿ ವಿಶೇಷ ಆಚರಣೆಗಳೇನೆಂದರೆ, ನೀವು ಬೆಳಗ್ಗೆನೇ ಬೇಗ ಎದ್ದು ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ಳಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ನಿಮ್ಮ ಮನೆ ಹತ್ತಿರ ಇರುವಂಥ ಈ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪರಿಕ್ರಮ ಮಾಡುವಂಥದ್ದು. ನಾಳೆ ನೀವು ಮನೆಯಲ್ಲಿ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡುವಂಥದ್ದು. ಓಂ ಪ್ರಕೃತಿಯೇ ನಮಃ, ಓಂ ವಿಕತೆ ನಮಃ, ಓಂ ವಿದ್ಯೆ ನಮಃ, ಓಂ ಸುರಭೇ ನಮಃ ಅಂತ ನಿಮಗೆ ನಾನು ಸುಮಾರು ವಿಡಿಯೋಲಿ ಹೇಳಿದ್ದೀನಿ. ಆ ಬುಕ್ಸಲ್ಲೂ ಎಲ್ಲ ಇರುತ್ತೆ. ಅದನ್ನು 108 ಇರುತ್ತೆ. ಅದರಲ್ಲಿರೋ ಅಂಥದ್ದನ್ನು ಒಂದೊಂದೇ ಲಕ್ಷ್ಮಿಯ ನಾಮಗಳು ಹೇಳ್ತಾ ನಾಳೆ ಲಕ್ಷ್ಮಿಗೆ ಅರ್ಚನೆ ಮಾಡಿ. ಲಕ್ಷ್ಮಿಗೆ ಅರ್ಚನೆ ಮಾಡಿ ನಂತರ ನೀವು ಲಕ್ಷ್ಮಿಗೆ ಪಚ್ಚಕರ್ಪೂರದಿಂದ ಆರತಿ ಮಾಡಿ. ನೋಡಿ, ಒಂದು ಲೋಟಕ್ಕೆ ನೀರು ಹಾಕಿ ಅದರಲ್ಲಿ ಪಚ್ಚಕರ್ಪೂರ, ಸ್ವಲ್ಪ ತುಳಸಿ ದಳ ಎಲ್ಲ ಹಾಕಿ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರನ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿ. ಲಕ್ಷ್ಮಿಗೆ ಕೂಡ ವೆಂಕಟೇಶ್ವರನಿಗೆ, ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂದರೆ ಪಚ್ಚಕರ್ಪೂರ. ಪಚ್ಚಕರ್ಪೂರದಿಂದ ನೀವು ಮಾಡೋ ಆರತಿ ನಿಮಗೆ ಸಾಕಷ್ಟು ನಿಮ್ಮ ಮನೆಯಲ್ಲಿ ಬದಲಾವಣೆ ತರುತ್ತೆ. ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮ್ಮ ಮನೆಯಲ್ಲಿ. ಮತ್ತು ಆ ನೀರನ್ನು ನಿಮ್ಮ ಮನೆಯಲ್ಲಿ ಮೂಲೆಗೂ 4 ಮೂಲೆಗೂ ನೀವು ಸಿಂಪಡಿಸಬೇಕು. ತುಳಸಿ ದಳ ಹಾಗೂ ಪಚ್ಚಕರ್ಪೂರನ ಸಿಂಪಡಿಸಾದ ಮೇಲೆ ದೇವರಿಗೆ ಅಭಿಷೇಕ ಮಾಡ್ಕೊಳ್ಳಿ. ಮತ್ತು ನಾಳೆ ಮಹಾಲಕ್ಷ್ಮಿಗೆ ಹಾಗೂ ವಿಷ್ಣುವಿಗೆ
ನೀರಲ್ಲಿ ನೀವು ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿ ಅದನ್ನು ಅಭಿಷೇಕ ಮಾಡಬೇಕು. ಪಚ್ಚಕರ್ಪೂರ ಅಭಿಷೇಕ, ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ ಹಾಗೂ ಜೇನುತುಪ್ಪ, ಸಕ್ಕರೆ ಇಷ್ಟನ್ನು ಹಾಕಿ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ ಪ್ರಭು ವಿಷ್ಣುಗೆ ಹಾಗೂ ಮಹಾಲಕ್ಷ್ಮಿಗೆ. ಇದೆಲ್ಲ ಮಾಡಿ ನಂತರ ನೀವು ಒಂದು ಹಾರ ಹಾಕಬೇಕು. ವೆಂಕಟೇಶ್ವರನ ಸ್ವಾಮಿ ಫೋಟೋಗೆ ನೀವು ತುಳಸಿ ಹಾರ ಅರ್ಪಿಸಬೇಕು. ಹಾರ ಇಲ್ಲದೇ ಇರೋರು, ಅಂದರೆ ಅವರಿಗೆ ಶಕ್ತಿ ಇಲ್ಲದೆ ಇರೋವಂಥವ್ರು ಸ್ವಾಮಿ ಫೋಟೋಕ್ಕೆ ಒಂದೇ ಒಂದು ದಳ ತುಳಸಿ ಇಟ್ಟರು ಅದು ಅರ್ಪಣೆ ಆಗುತ್ತೆ. ನಿಮಗೆ ಆಶೀರ್ವಾದ ಸಿಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ. ನಾಳೆ ವಿಶೇಷವಾಗಿರೋದ್ರಿಂದ ವಿಷ್ಣುವಿನ ಮುಕ್ಕೋಟಿ ಏಕಾದಶಿ ಇರೋದ್ರಿಂದ ನಿಮಗೆ ಒಂದೇ ಒಂದು ದಳ ಸಾಕು. ದಳ ಅರ್ಪಣೆ ಮಾಡಿದ್ರೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಹಾರ ಹಾಕಿದ್ರೂ ಪ್ರಾಪ್ತಿ ಆಗುತ್ತೆ. ಇಲ್ಲದೇ ಇರೋರು ಹಾಗೆ ಮಾಡ್ಬೋದು. ಮತ್ತು ನಾಳೆ ಪ್ರಿಯವಾಗಿರುವಂಥ ನೈವೇದ್ಯ ಸಜ್ಜಿಗೆ ಮತ್ತು ಬಾಳೆಹಣ್ಣಿಗೆ ನೀವು ಸ್ವಲ್ಪ ಸಕ್ಕರೆ ಹಾಗೂ ಜೇನುತುಪ್ಪ ಹಾಕಿ ಅರ್ಪಣೆ ಮಾಡೋದ್ರಿಂದ ಪ್ರಭು ವಿಷ್ಣು ತುಂಬ ಸಂತುಷ್ಟರಾಗ್ತಾರೆ. ಲಕ್ಷ್ಮೀ ವಿಷ್ಣು ನಿಮಗೆ ಆಶೀರ್ವಾದ ಸಿಗತ್ತೆ, ಪುಣ್ಯ ಪ್ರಾಪ್ತಿ ಆಗತ್ತೆ. ಹೀಗೆ ನೀವು ವೆಂಕಟೇಶ್ವರನ ಆರಾಧನೆ ಮಾಡಿ. ಈ ದಿನ ಗುರುವಾರ ಸಾಯಿಬಾಬನ ಆರಾಧನೆ ಮಾಡಿ. ನಾಳೆನೂ ಕೂಡ ಶಿವನ ಆರಾಧನೆ, ಸಾಯಿಬಾಬನ ಆರಾಧನೆ, ಪ್ರಭು ವೆಂಕಟೇಶ್ವರನ ಆರಾಧನೆ ಮಾಡಿ. ನೋಡಿ, ನಾಳೆ ಉತ್ತರ ದ್ವಾರದಿಂದ ವೆಂಕಟೇಶ್ವರನ ದರ್ಶನ ಮಾಡಬೇಕಾಗಿರುವಂಥದ್ದು. ವೆಂಕಟೇಶ್ವರನ ದರ್ಶನ ಮಾಡಿ ಮನೆಗೆ ಬನ್ನಿ, ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ನಂತರ ನಾಳೆ ನೀವು ಉಪವಾಸ ಜಾಗರಣೆ ಇರೋದ್ರಿಂದ ನಿಮಗೆ ಮುಂದೆ ಬರುವಂಥ ಕರ್ಮಗಳೆಲ್ಲ ಹೋಗಿ ಪುಣ್ಯ ಪ್ರಾಪ್ತಿ ಆಗತ್ತೆ. ನಾಳೆ ಒಂದು 12:15 ಜಾಗರಣೆ ಮಾಡಿದ್ರೆ ಸಾಕು. ಮರುದಿನ ಪಾರಾಯಣ ಮುರಿ. ಆಮೇಲೆ ನೀವು ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಮತ್ತು ವಿಶೇಷವಾಗಿ ನಾಳೆ ಹೇಳಬೇಕಾಗಿರೋ ಒಂದು ಮಂತ್ರ, ಇದು ಶಿವನೇ, ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಹೇಳಿರುವಂಥದ್ದು. ಪಾರ್ವತಿ ಏನು ಮಾಡ್ತಾರೆ, ಶಿವನಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಪಾರ್ವತಿಯಮ್ಮ ಹಿರಿ, ನಾನು ರಾಮ ಅಷ್ಟಕ ಹೇಳಬೇಕು, ರಾಮಾಷ್ಟೋತ್ರ ಹೇಳಬೇಕು, ಇನ್ನೂ ಮುಗ್ದಿಲ್ಲ ಅಂತ ಹೇಳಿದಾಗ ಈಶ್ವರ ಹೇಳುತ್ತೆ, ಇನ್ನು ರಾಮ ಅಷ್ಟೋತ್ರ ಫುಲ್ಲು ಹೇಳೋ ಅಂಥದ್ದೇನಿಲ್ಲ, ಇದು 2 ಸಾಲು ಹೇಳಿದ್ರೆ ಇಡೀ ರಾಮ ಅಷ್ಟೋತ್ತರ ಹೇಳಿದ ಹಾಗೆ, ಇದು 3 ಬಾರಿ ಹೇಳಬೇಕು ಅಂತ. ಹೀಗೆ ಇದೆ ಆ ಮಂತ್ರ. ಶ್ರೀರಾಮ ರಾಮೇತಿ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಮತ್ತೊಂದು ಬಾರಿ ಹೇಳ್ತೀನಿ ಕೇಳಿ. ಶ್ರೀರಾಮ ರಾಮ ರಾಮೇತಿ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ವರಾನನೆ. ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿ. ಶ್ರೀರಾಮ ರಾಮ ರಾಮೇತಿ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಇದನ್ನು 3 ಬಾರಿ ಹೇಳ್ಕೊಂಡ್ರೆ ನೀವು ಒಂದು ಒಂದು ಅಷ್ಟೋತ್ತರ ಹೇಳಿದಷ್ಟೇ ಪುಣ್ಯ ಪ್ರಾಪ್ತಿ ಆಗತ್ತೆ. ಆಗ ಪಾರ್ವತಿ ಈ ಮಂತ್ರವನ್ನು 3 ಸತಿ ಹೇಳಿ ರಾಮ ಅಷ್ಟೋತ್ತರವನ್ನು ಮುಗಿಸಿ ಊಟಕ್ಕೆ ಹೋಗ್ತಾರೆ. ಇದನ್ನು ಸಾಕ್ಷಾತ್ ಶಿವ ಪಾರ್ವತಿ ದೇವಿಗೆ ತಿಳಿಸಿರುವಂಥದ್ದು. ಮತ್ತು ಇನ್ನೊಂದು, ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ ಅಂತ ಇದನ್ನು ನೀವು ರಾಮರಾಮೇತಿ 3 ಸತಿ ಹೇಳ್ಕೊಳ್ಳಿ. ರಾಮ ರಾಮ ರಾಮೇ ಮನೋರಮೆ. ಮತ್ತು ಈ ಓಂ ನಮೋ ವಾಸುದೇವಾಯನ 108 ಬಾರಿ ಹೇಳ್ಕೊಳ್ಳಿ. ಇನ್ನೊಂದು ಶಕ್ತಿಶಾಲಿ ಮಹಾಪುಣ್ಯಕರ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದನ್ನು ನೀವು 108 ಬಾರಿ ನಾಳೆ ಖಂಡಿತವಾಗ್ಲಿ ಹೇಳಲೇಬೇಕು. ಈ ಮಂತ್ರಗಳನ್ನೆಲ್ಲ ಹೇಳೋದ್ರಿಂದ ನಿಮಗೆ ನಾಳೆ ಅತಿ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿ ಶಕ್ತಿ, ಒಂದು ಚೈತನ್ಯ ಬರುತ್ತೆ, ದೇವರ ಒಂದು ಅನುಭೂತಿ ಆಗುತ್ತೆ ನಿಮಗೆ. ಇದನ್ನು ಹೇಳ್ಕೊತಾ ದಿವಸ ಹೇಳಿದ್ರು ಒಳ್ಳೆಯದೇ ನಿಮಗೆ. ನಾಳೆ ಏಕಾದಶಿ, ಗುರುವಾರ, ಶುಕ್ರವಾರಗಳಲ್ಲಿ ಹೇಳ್ಕೊಬೋದು ನೀವು.
ಎಲ್ಲದಕ್ಕೂ ಮುಂಚೆ ಗಣಪತಿಯನ್ನು ಆರಾಧನೆ ಮಾಡಿ ಅನಂತರ ನೀವು ಶಿವಪಾರ್ವತಿಯನ್ನು ನೆನಿಬೇಕು. ಆಮೇಲೆ ರಾಧಾ ಶ್ಯಾಮ್ ಅವರನ್ನು ನೆನಬೇಕು, ರಾಧಾಕೃಷ್ಣ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಇದೆಲ್ಲರೂ ಒಂದೇ ನಾಮ, ಹಲವು ರೂಪ ಅಷ್ಟೇ, ಹಲವು ನಾಮಗಳು ಒಂದೇ. ಕೃಷ್ಣ ರಾಧೆ ಅಂದರೂ ಒಂದೇ, ಲಕ್ಷ್ಮೀ ವೆಂಕಟೇಶ್ವರ ಅಂದರೂ ಒಂದೇ. ಮತ್ತು ಶಿವನ ಆರಾಧನೆಯನ್ನು ಮಾಡಬೇಕು. ನಾಳೆ ಏಕಾದಶಿ ದಿನ ಮುಕ್ಕೋಟಿ ದ್ವಾದಶಿಯಲ್ಲಿ ಬಂದಿರುವಂಥ ಏಕಾದಶಿಯಿಂದ ಎಲ್ಲ ಸಕಲ ಜೀವರಾಶಿಗಳಿಗೂ ಆಶೀರ್ವಾದ ಸಿಗುವಂಥದ್ದು ನಾಳೆ. ಹೀಗೆ ನೀವು ತುಳಸಿ ಮಣಿ ತಗೊಂಡು 108 ಬಾರಿ ಹೇಳಿ. ಅಕಸ್ಮಾತ್ ನಿಮ್ಮಲ್ಲಿ ತುಳಸಿ ಮಣಿ ಇಲ್ಲ ಅಂದರೆ ರುದ್ರಾಕ್ಷಿ ಮಾಲ ತಗೊಂಡು 108 ಬಾರಿ ಹೇಳಿ ವೀಕ್ಷಕರೇ. ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ, ನಿಮಗೆ ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ನಾಳೆ ನೀವು ತುಳಸಿಯನ್ನು ಪೂಜೆಗೆ ಕಡ್ಡಾಯವಾಗಿ ಇಡಲೇಬೇಕು. ಸಜ್ಜಿಗೆ ಇಡಿ, ಆರಾಧನೆ ಮಾಡಿ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ. ನಮಸ್ತೆ.